ಸಿಂಧೂರ ಪ್ರತಿಕಾರ ಪಾರ್ಟ್ 2 ಈಗ ಆರಂಭವಾಗಿದೆ. ಇವತ್ತಿನಿಂದ ಆಪರೇಷನ್ ಸಿಂಧೂರ ಪಾರ್ಟ್ 2 ಹೇಗೆ ಮುಂದುವರಿತಾ ಇದೆ ಅಂತ ಹೇಳಿ. ನಿನ್ನೆ ಬಾಯಿ ಮುಚ್ಕೊಂಡಿರಿ ಅಂತಂದ್ರೆ ಬಾಯಿ ಮುಚ್ಕೊಂಡಿರ್ಲಿಲ್ಲ ಅವರು, ಸುಮ್ಮನೆ ಇದ್ದಿದ್ರೆ ಆಗೋಗಿರೋದು. ಕಾಲಕ್ಕೆ ಎದ್ಕೊಂಡು ಜಗಳಕ್ಕೆ ಬಂದು ಪಾಕ್ ಮೇಲಿನ ದಾಳಿಯ ಬಗ್ಗೆ ವಿದೇಶಾಂಗ ಇಲಾಖೆ ಸುದ್ದಿಗೋಷ್ಠಿ. ಕೆಲವೇ ಕ್ಷಣಗಳಲ್ಲಿ ವಿದೇಶಾಂಗ ಇಲಾಖೆ ಸುದ್ದಿಗೋಷ್ಠಿಯನ್ನ ನಡೆಸ್ತಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಆಪರೇಷನ್ 2 ಸಿಂಧೂರ 2 ಬಗ್ಗೆ, ಕಾರಣ ಇವತ್ತಾಗಿರುವಂಥ ದಾಳಿ ನಾವು ಯಾವ ರೀತಿಯಾಗಿ ಉತ್ತರವನ್ನು ಕೊಟ್ಟಿದ್ದೀವಿ ಅನ್ನೋದ್ರ ಬಗ್ಗೆ. ಎಸ್ ಮುರಳಿ ಸರ್, ನಾನು ಆಗಲೇ ನಿಲ್ಲಿಸಿದೆ, ನೀವು ಹೇಳ್ತಾ ಇದ್ರಿ ನಾವು ಹೇಗೆ ಅಟ್ಯಾಕ್ ಮಾಡಿದ್ವಿ ಅವ್ರಿಗೆ ಹೇಗೆ ಗೊತ್ತಾಗಲಿಲ್ಲ ಅಂತೇಳಿ. ಅವಾಗ ಹೇಳ್ತಾ ಇದ್ದೆ ನಾನು, ಚೀನಾ ಪ್ರಾಡಕ್ಟ್ ಇರೋದ್ರಿಂದ ಅದಕ್ಕೆ ಏರ್ ಡಿಫೆನ್ಸ್ ಗೊತ್ತಾಗಲಿಲ್ಲ ನಮ್ಮ ಡ್ರೋನ್ಗಳು ಅಂತೇಳಿ, ಅದಕ್ಕೆ ಹೊಡೆದು ಬಂದಿದ್ದೀವಿ. ಮುರಳಿ ಸರ್, ನೀವು ಕಂಟಿನ್ಯೂ ಪ್ಲೀಸ್ ಸರ್. ಇದನ್ನು ನೋಡಿ, ನಿನ್ನೆನೂ ಅಷ್ಟೇ ನಾವು ಸಿಂಧೂರ ಪಾರ್ಟ್ 1 ಮಾಡಿದಾಗಲೂ ಇದೇ ಥರ ಆಯಿತು. ಅವರು ನಮ್ಮನ್ನು ಡಿಟೆಕ್ಟ್ ಮಾಡೋಕ್ಕಾಗಲಿಲ್ಲ. ಇವತ್ತು ನಾವು ಲಾಹೋರ್ನಲ್ಲಿ ಅವರ ಏರ್ ಡಿಫೆನ್ಸ್ ಸಿಸ್ಟಮು, ಆಮೇಲೆ ರಾವಲ್ಪಿಂಡಿನಲ್ಲಿ ಅವರ ಹೆಡ್ ಕ್ವಾರ್ಟರ್ಸು, ಅಸೀಮ್ ಮುನಿಗಿರ್ ಕೂತಿರೋ ಜಾಗನ್ನೇ ನಾವು ನಮ್ಮದೇ ಇದನ್ನು ಸ್ಕೈ ಸ್ಟ್ರೈಕರಿಂದ ಹೊಡೆದ್ರೂ ಅವ್ರಿಗೆ ಗೊತ್ತಾಗಲಿಲ್ಲ. ಆಮೇಲೆ ಅದಷ್ಟೇ ಅಲ್ಲ, ನಾವು ಇದರಲ್ಲಿ ಕ್ರಿಕೆಟ್ ಸ್ಟೇಡಿಯಂ ಹೊಡೆದ್ವಿ, ಆಮೇಲೆ ಸಿಯಾಲ್ಕೋಟಲ್ಲಿ ಹೊಡೆದ್ವಿ, ಇದನ್ನು ಕರಾಚಿಯಲ್ಲಿ ಹೊಡೆದ್ವಿ. ಅವರು ನಮ್ಮ ದೇಶದ ಇದನ್ನು ಏರ್ ಬೇಸಸ್ನ ಅವರು ಡಿಗ್ರೇಡ್ ಮಾಡ್ಬೋದು ಭಾಳ ಸುಲಭವಾಗಿ, ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ನ ಡಿಗ್ರೇಡ್ ಮಾಡ್ಬೋದು ಅಂತ 1971 ಇನ್ನೂ ಇದು ಸ್ಟೇಜಲ್ಲೇ ಇರೋರವರು ಅವರು ಬಂದ್ ಮಾಡಿದಾಗ ನಾವು ಅದಕ್ಕೇನು ಮಾಡಿದ್ವಿ, ನಾವು ಮೆಜರ್ಡ್ ರೆಸ್ಪಾನ್ಸ್ ಕೊಟ್ವಿ. ಮಿಸ್ರಿ ನಮ್ಮ ಫಾರಿನ್ ಸೆಕ್ರೆಟರಿ ಅವ್ರ ಭಾಷೆಯಲ್ಲಿ ಹೇಳಬೇಕು ಅಂದರೆ ಮೆಜರ್ಡ್, ನಾನ್ ರಿಕನ್ಸಿಲಿಯೇಟ್ರಿ, ನಾನ್ ಎಸ್ಕಲೇಟ್ರಿ, ಆಮೇಲೆ ಕ್ಯಾಲಿಬ್ರೇಟೆಡ್ ಆ್ಯಂಡ್ ರೆಸ್ಪಾನ್ಸಿಬಲ್ ಅಟ್ಯಾಕ್. ಇವೆಲ್ಲ ಬೋರ್ಡೆ, ಅದ್ರಲ್ಲಿ ಏನು ಅರ್ಥ ಇಲ್ಲ. ಆದರೆ ಅವರು ನಮ್ಮ ದೇಶದ ಜನತೆಗೆ ಏನಾದ್ರು ಹೇಳಬೇಕು, ಮಿಸ್ರಿ ಹೇಳಿದ್ರು. ಈಗ ಬರ್ತಾರೆ ನೋಡಿ, ತಿರ್ಗಾ ಇದನ್ನೇ ಮಾತಾಡ್ತಾರೆ ಅವರು. ಆದರೆ ಇವತ್ತು ಪಾಕಿಸ್ತಾನ ಜನತೆಗೆ, ಅವರ ಆರ್ಮಿಗೆ, ಅವರ ಇದನ್ನು ಪೊಲಿಟಿಕಲ್ ಲೀಡರ್ಸ್ಗೆ ಅರ್ಥವಾಗಿದೆ, ಅವ್ರ ಬೇಳೆಕಾಳು ಬೇಯಲ್ಲ, ಅವ್ರಿಗೇನು ಮಾಡಿದ್ರು ನಾವು ಅವ್ರಿಗೆ ಹೊಡೆದೇ ಹೊಡಿತೀವಿ, ಅವ್ರನ್ನ ಪಾಕಿಸ್ತಾನದಲ್ಲೇ ಬಂದು ಹೊಡೆಯೋ ಚಾನ್ಸಸ್ ಇದೆ ಅಂತ ಅವ್ರಿಗೆ ಈಗ ಮನದಟ್ಟಾಗಿದೆ. ಅದಕ್ಕೆ ಇದರೊಳಗೆ ಪಾಕಿಸ್ತಾನ ಪಾರ್ಲಿಮೆಂಟಲ್ಲಿ ಮನುಷ್ಯ ಗಳೋ ಅಂತ ಅಳ್ತಾ ಇದ್ದಾನೆ. ಇವತ್ತು ಇದು ಆಗಲೇಬೇಕಾಗಿತ್ತು, ಈಗಲೂ ಕಾಲ ಮಿಂಚಿಲ್ಲ. ಅವರು 50 ಜನನ ನಾವು ಇದನ್ನು ಹೈ ವ್ಯಾಲ್ಯೂ ಟಾರ್ಗೆಟ್ಸ್ 50 ಜನದ್ದು ಇದನ್ನು ಭಯೋತ್ಪಾದಕರ ಲಿಸ್ಟ್ ಕೊಟ್ಟಿದ್ದೀವಿ ಅವ್ರಿಗೆ. ಇವ್ರನ್ನ ಸುಮ್ಮನೆ ನಮ್ಮ ಕೈಲಿ ಕೊಟ್ಬಿಡಿ, ಬೇರೆ ಏನು ಬೇಡ ಅಂತ. ಅದನ್ನು ಇವರು ನಮ್ಮ ಹತ್ರ ಇಲ್ಲೇ ಇಲ್ಲ, ನಮ್ಮ ದೇಶದಲ್ಲೇ ಇಲ್ಲ, ಅವರು ನಮ್ಗೆ ಗೊತ್ತೇ ಇಲ್ಲ ಅವ್ರು ಎಲ್ಲಿದ್ದಾರೆ ಅಂತ ಒಂದು ಬುರುಡೆ ಬಿಟ್ಟು ತಪ್ಪಿಸ್ಕೊಂಡ್ರಲ್ಲ. ಈಗಲೂ ಕಾಲ ಮಿಂಚಿಲ್ಲ, ಅವ್ರು ಕೊಟ್ಟು ಇದನ್ನು ಸ್ವಲ್ಪ ಟೆನ್ಷನ್ನ ಡಿಎಸ್ಕಲೇಟ್ ಮಾಡ್ಬೋದು. ಒಂದು ಸಮಯ ನನಗೇನಾದ್ರು ಚಾನ್ಸ್ ಸಿಕ್ಕರೆ ಅವ್ರ ಜೊತೆ ಮಾತಾಡೋಕ್ಕೆ ನಾನು ಹೇಳ್ತೀನಿ, ಅದ್ರ ಜೊತೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಕೊಟ್ಬಿಡಿ ಸ್ವಾಮಿ, ಯಾಕೆ ಸುಮ್ಮನೆ ನಾವು ಯಾಕೆ ಕಷ್ಟಪಡಬೇಕು, ಅಷ್ಟು ಬುದ್ಧಿ ಇರಬೇಕಲ್ಲ ಅವ್ರಿಗೆ. ಇದು 1965 ಆಗ್ತಿತ್ತು ನೋಡಿ ಸರ್, 1965 ಆಗ್ತಿತ್ತು. ಅವಾಗ ಬರೀ ಶಾಂತಿ 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 ಅನ್ಕೊಂಡು ಅವ್ರ ಜೊತೆಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡೆ ಹಾಳಾಗೋಗ್ಬಿಟ್ವಿ ನಾವು ಹಿಂಗೆ ಆಗಿ. ಇಲ್ಲ, ನಾವೇನು ಗೊತ್ತಾ, 1965 ನಾವು ಹರಾಕಿರಿ ಮಾಡ್ಕೋತಾ ಇದ್ದೀವಿ ನಮ್ಮನ್ನು. ಅವರು 1989 ಹೊಡಿತಾ ಇದ್ದಾರೆ. ಇವತ್ತು ಆ ಪ್ರಾಕ್ಸಿ ವಾರ್ ಇದಲ್ಲ, ಅವನೇನು ಅನ್ಕೊಬಿಡ್ಯಾರೆ ಪಾಕಿಸ್ತಾನ ಆರ್ಮಿ, ನಾವೇನು ಅಟ್ಯಾಕ್ ಮಾಡೋದೇ ಬೇಡ ಇಂಡಿಯಾನ, ನಮ್ಮ ಇವರು ಇದಾರಲ್ಲ, ನಮ್ಮ ಚೇಲಾಗಳು ಭಯೋತ್ಪಾದಕರು, ಅವರನ್ನು ಚೂ ಬಿಟ್ಟರೆ ಸಾಕು, ಅವರೆಲ್ಲ ಕೆಲಸ ಮಾಡ್ಕೊಂಡು ಬರ್ತಾರೆ ಅಂತ. ಅದು ಏನಾಗಿದೆ, ಇವತ್ತು ಉಲ್ಟಾಗಿದೆ. ಇವತ್ತು ಅವ್ರ ಪ್ರಾಕ್ಸಿ ವಾರ್ ನಡೆಯಲ್ಲ. ಆದರೆ ಒಂದು ಅರುಣ್, ನಾನು ಹೇಳಲೇಬೇಕು, ಇದನ್ನು ನಾನು ಒಂದು 10 ಸಾರಿ ಹೇಳಿದ್ದೀನಿ ಈಗ ನಿನ್ನೆ ಮೊನ್ನೆಯಿಂದ. ನಾವು ಅವ್ರನ್ನ ಪೂರ್ತಿ ಹೊಡಿದೇ ಇದ್ದರೆ ಇನ್ನು 3 ತಿಂಗಳಾದ್ಮೇಲೆ ತಿರ್ಗಾ ನಾನು ನೀವು ಇದೇ ಕೂತ್ಕೊಂಡು ಇದೇ ಥರ ಮಾತಾಡ್ತಾರೆ. ಹೌದು, ಬರುತ್ತೆ. ಅವ್ರನ್ನ ಪೂರ್ತಿ ಒಂದು ಹಾವನ್ನು ಹೊಡಿಬೇಕಾದ್ರೆ ಹೇಳ್ತಾರಲ್ಲ, ಹಾವು ಹೆಡೆ ಹಿಡಿಬೇಕು. ಆ ಹಾವು ಹೆಡೆಗೆ ಹಿಡಿದು ಹೊಡೆದ್ರೆ ಅಷ್ಟೇ ಹಾವು ಸಾಯೋದು. 2 ಏಟ್ ಹಾಕ್ಬಿಟ್ರೆ ಅದೇ ಹಾವು ವಾಪಸ್ ಬಂದು ಕಚ್ಚತ್ತೆ. ಓಕೆ, ಎಸ್ ಹಾಗೆ ಸಂಪರ್ಕದಲ್ಲಿರಿ ಸರ್. ಹಾಗೆ ಸಂಪರ್ಕದಲ್ಲಿ ಮುರಳಿ ಸರ್, ಬರ್ತೀನಿ. ಭಾರತ ಏನು ಮಾಡ್ಬೋದು ಈಗ? ಪಾಕಿಸ್ತಾನ ಮ್ಯಾಕ್ಸಿಮಮ್ ಅಂದರೆ ಏನು ಮಾಡ್ಬೋದು ಭಾರತದ ಮೇಲೆ? ಪಾಕಿಸ್ತಾನ ಅವ್ರು ಏರ್ಫೋರ್ಸ್ ಯೂಸ್ ಮಾಡ್ಬೋದು, ಇನ್ನೊಂದು ಸ್ವಲ್ಪ ಕೆಲವು ಈಗ ಏನು ಮಾಡ್ತಿದ್ದಾರೆ ಅಂತಂದರೆ, ಇದು ಓವರ್ ಆಲ್ ಪಿಕ್ಚರ್ ನೋಡ್ಕೋಬೇಕು ನಾವು. ಓವರ್ ಪಿಕ್ಚರಲ್ಲಿ ಅವ್ರು ಏನು ಮಾಡ್ತಿದ್ದಾರೆ, ಟೆರರಿಸ್ಟ್ ಕೈಲಿ ಕೆಲಸ ಮಾಡಿಸಿದ್ರು, 26 ಜನನ ಇದು ಮಾಡಿದ್ರು, ದೇ ವಾಂಟೆಡ್ ಟು ಅಟ್ರ್ಯಾಕ್ಟ್ ಸಮ್ ಅಟೆನ್ಷನ್. ಅದು ಇಲ್ಲಿವರೆಗೆ ಆಗುತ್ತೆ ಅಂತ ಅವತ್ತಂತ ಖಂಡಿತ ಅವ್ರು ಅಂದ್ಕೊಂಡಿರಲಿಲ್ಲ. ಯಾಕೆ ಅಂತಂದರೆ ಅವ್ರು ಅಂದ್ಕೊಂಡಿದ್ರು ಯಥಾ ಪ್ರಕಾರ ಒಂದು ಕೆಲವು ಸ್ಟೇಟ್ಮೆಂಟ್ಸು, ಪೊಲಿಟಿಕಲ್ ಸ್ಟೇಟ್ಮೆಂಟ್ಸ್ ಕೊಡ್ತಾರೆ, ರೆಟ್ರಿಕ್ ವಿಲ್ ಬಿ ದೇರ್, ಅದಾದಮೇಲೆ ಹೆಂಗೂ ಬಿಟ್ಬಿಡ್ತಾರೆ. ಇಷ್ಟು ದಿವಸ ಹಾಕಿರೋದೇ ಹಾಗೆ.
ಈಗ 2016 ಪುಲ್ವಾಮಾ ಏರ್ ಸ್ಟ್ರೈಕು ಅದೆಲ್ಲ ಆದಾಗ್ಲೂ ಅವ್ರಿಗೆ ಬುದ್ಧಿ ಬರಲಿಲ್ಲ ಇಂಡಿಯಾ ಕ್ಯಾನ್ ಕಮ್ ಇನ್ಸೈಡ್, ಈ ಥರ ಒಳಗಡೆ ಬಂದು ಹೊಡೆದು ಹೋಗ್ಬೋದು ಅಂತ. ಆದರೆ ಈ ಒಂದು ನಮ್ಮಲ್ಲಿರೋ ಪೇಷನ್ಸನ್ನು ಹೀಗೆ ಮಾಡ್ತಾ ಮಾಡ್ತಾ ಬಂದರು, ಟೆರರಿಸ್ಟನ್ನು ಕಳಿಸಿದ್ರು. ಅದನ್ನು ಈ ಒಂದು ಭಾರಿ ಮಾತ್ರದಲ್ಲಿ ಯಾವಾಗ ನಮಗೆ ಒಂದು ಕೊಲೆಯೆಲ್ಲ ಮಾಡಿ ಆಘಾತ ಪಡಿಸಿದ್ರು, ಆವಾಗ ಕೂಡ ಅವ್ರಿಗೆ ಗೊತ್ತಿರಲಿಲ್ಲ ಇಷ್ಟೊಂದು ಪೇಷನ್ಸ್ ನಾವು ಇದು ಮಾಡ್ತಾಯಿದ್ದೀವಿ ಅಂತ. ಈಗ ಎಲ್ಲಿಗೆ ಬಂತು, ನಾವು ಸಿಂಧೂರ್ ಮಾಡಿದ್ವಿ, ದಟ್ ಈಸ್ ಒನ್ ರಿಟ್ಯಾಲಿಯೇಷನ್ ಟು ದೇರ್ ಟೆರರಿಸ್ಟ್ ಆ್ಯಕ್ಟ್. ನಾವು ದೇ ಟ್ರೈ ಟು ಡೂ ಆಸ್ ಒನ್ ಮೋರ್ ರಿಟ್ಯಾಲಿಯೇಷನ್. ಸೊ ನಾವೀಗ ಒಳಗಡೆ ಹೋಗ್ತಾ ಇದ್ದೀವಿ. ಈ ಒಂದು ಇಫ್ ಯು ಸಿ ದಿ ಸೀಕ್ವೆನ್ಸ್, ಅವರು ಏರ್ ಮಾರ್ಷಲ್ ಮುರಳೀಧರ್ ಹೇಳ್ತಿದ್ದಂಗೆ, ಇಫ್ ಯು ಸಿ ಅವರಲ್ಲಿ ಇದ್ದಿದ್ದ ಒಂದು ಪರ್ಸೆಪ್ಷನ್ನು ಮೈಂಡ್ಸೆಟ್ ಕೂಡ ತುಂಬ ಹಳೆಯದು ಮೈಂಡ್ಸೆಟ್ಟು. ಭಾರತ ಇಷ್ಟೊಂದು ಶಕ್ತಿ ಇದೆ, ಶಕ್ತಿಶಾಲಿಯಾಗಿದೆ, ಹೀಗೆ ಬರ್ಬೋದು ಅಂತಲೂ ಇಲ್ಲ. ಭಾರತದಲ್ಲಿ ನಮ್ಮ ದೇಶದಲ್ಲಿ ಇರೋದು ಮುಖ್ಯವಾದದ್ದು ಏನು ಅಂತಂದರೆ ಸ್ಟ್ರೆಂತ್ಗಿಂತ ಹೆಚ್ಚಾಗಿ ನಮ್ಮಲ್ಲಿ ಯಾವ ರೀತಿ ಅವರನ್ನು ಹ್ಯಾಂಡಲ್ ಮಾಡ್ಬೋದು ಅನ್ನೋ ಒಂದು ಸ್ಟಡಿ ಏನಿದೆ ನಮ್ಮದು, ಅದ್ರ ಪೇಷನ್ಸ್ ಇದೆ, ಎಕನಾಮಿಕ್ ಬ್ಯಾಕ್ಗ್ರೌಂಡ್ ಇದೆ, ಸಪೋರ್ಟ್ ಇದೆ, ಇದೆಲ್ಲನೂ ಅವ್ರ ಹತ್ರ ಕಮ್ಮಿ ಇದೆ. ಈಗ ಅದು ಬಡ ರಾಷ್ಟ್ರ, ಫೇಲ್ಡ್ ಸ್ಟೇಟು, ಡೀಪ್ ಸ್ಟೇಟು ಅಂತೆಲ್ಲ ಏನೇನೋ ಇದೆಲ್ಲ ಅದೆಲ್ಲ ಇದೆ. ಈ ಒಂದು ಬ್ಯಾಕ್ಗ್ರೌಂಡ್ ಜೊತೆ ಇನ್ನೊಂದು ಆಫ್ಘಾನಿಸ್ತಾನನ ಮೊದಲು ಇಟ್ಕೊಂಡು ಆಟಾಡ್ತಾಯಿದ್ರು ಅವರು. ಇದು ನನಗೆ ಒಂದು ಡೆಪ್ತ್ ಇದೆ, ಇದರಿಂದ ನಾವು ಏನು ಬೇಕಾದ್ರೂ ಮಾಡ್ಬೋದು ಅಂತ. ಆಫ್ಘಾನಿಸ್ತಾನ ಕೂಡ ನಮ್ಮ ಸಪೋರ್ಟಿಗೆ ಬಂದಿರೋದ್ರಿಂದ ಅವ್ರು ಹಿಂಗಡೆ ಕೂಡ ನೋಡಿಕೊಂಡು ಏನು ಹೇಳ್ತೀವಿ ನಾವು, ಬೆನ್ನನ್ನು ಸಪೋರ್ಟ್ ತೊಗೊಳ್ಳೋಕ್ಕೆ ಗೋಡೆ ಕೂಡ ಇಲ್ದಂಗೆ ಆಯಿತು. ಅದರಿಂದ ಏನಾಗ್ತಿದೆ ಅಂದರೆ ಅವ್ರಿಗೆ ದೇ ಆರ್ ಕಮಿಂಗ್ ಟು ಅ ಸ್ಟೇಜ್. ಇನ್ನು ರಿಟ್ಯಾಲಿಯೇಷನ್ ಮಾಡೋಕ್ಕೆ ಅವ್ರ ಹತ್ರ ಅಂಥ ಶಕ್ತಿಗಳೇನು ಉಳಿದಿಲ್ಲ. ಮ್ಯಾಕ್ಸಿಮಮ್ ಏನು ಮಾಡೋದು, ಅವ್ರ ಹತ್ತಿರೋ ಏರ್ ಫೋರ್ಸನ್ನು ಯೂಸ್ ಮಾಡ್ಬೋದು ಒಂದು 3-4 ದಿನ ಮ್ಯಾಕ್ಸಿಮಮ್ಮು. ಅಥವಾ ಅವರ ಆರ್ಮಿ ಇಂದ ಆರ್ಟಿಫಿಷಿಯಲ್ಸ್ ನಡೀತಾನೆ ಇದೆ. ಒಂದೊಂದು ಆರ್ಟಿಫಿಷಿಯಲ್ ನಾನು ನೋಡಿದ್ದು, ನಾನು ಅಕ್ನೂರು ಜಮ್ಮುನೆಲ್ಲ 3 ವರ್ಷ ಇದ್ದು ಬಂದವನು, ನಮ್ಗೆ ಚೆನ್ನಾಗಿ ಗೊತ್ತು ಎಷ್ಟು ಅಂತ ಇದು ಮಾಡ್ತಾರೆ. ಅದಕ್ಕೂ ಕೂಡ ಒಂದು ಮಿತಿ ಇದೆ. ಆ ಮಿತಿ ಆದಮೇಲೆ ಅದನ್ನು ಮಿಸೈಲ್ಸ್ ಮುಗಿತಾ ಬರುತ್ತೆ. ಯಾಕೆಂದ್ರೆ ನನಗೆ ಗೊತ್ತಿರೋ ಮಟ್ಟಿಗೆ ಅವರಲ್ಲಿರೋ ಸ್ಟಾಕ್ಗಳು ಅಷ್ಟೊಂದು ನಮ್ಮಲ್ಲಿರೋ ಅಷ್ಟೇನಿಲ್ಲ. ಅದೇ ಬೆಳಗ್ಗೆ ಕೆಲವರೆಲ್ಲ ಪೇಪರಲ್ಲಿ ಬಂದಿರೋದು ಓದಿರೋ ಪ್ರಕಾರ ಕೂಡ ಅದು ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಕೂಡ ಅವರಲ್ಲಿ ಸಸ್ಟೈನೆನ್ಸ್ ಏನಿದೆ, ವಾರ್ ಅಂತಂದರೆ ಸಸ್ಟೈನ್ ಮಾಡೋ ಶಕ್ತಿ ಇರಬೇಕು. ವಾರ್ ಶುರು ಮಾಡೋದು ಈಸಿ, 2-3 ದಿನನೂ ಆಗಲ್ಲ ಅವ್ರ ಹತ್ರ ಇರೋ ಇದ್ರ ಹತ್ರ. ಸಸ್ಟೈನ್ ಮಾಡೋದು ಕಷ್ಟ. 3 ದಿನ ಇಲ್ಲದೆ ಅದು 6 ದಿನ ಇರ್ಬೋದು ಅಷ್ಟೇ. ಅದಾದಮೇಲೆ ಒಂದು ಅವ್ರ ವೀಕ್ನೆಸ್ ಗೊತ್ತಾಯ್ತು. ಈಗ ನೀವು ಕೇಳಿದ ಕ್ವಶನ್ಗೆ ಉತ್ತರ ಹೇಳ್ಬಿಡ್ತೀನಿ. ಭಾರತ ಏನು ಮಾಡ್ಬೋದು ಅಂತಂದರೆ, ಈಗ ಡ್ರೋನ್ಸ್ ಅಟ್ಯಾಕ್ ಆಗಿದೆ, ಒಳಗೆ ಹೋಗ್ತಾ ಇದ್ದೀವಿ, ಅಲ್ಲೇ ಲಾಹೋರ್ವರೆಗೂ ನಾವು ಒಳಗಡೆ ಅಟ್ಯಾಕ್ ಮಾಡ್ತಾಯಿದ್ದೀವಿ. ಈ ಒಂದು ಸಂದರ್ಭನ ಸರಿಯಾಗಿ ಉಪಯೋಗಿಸ್ಕೊಂಡು ಸಮಯಕ್ಕೆ ತಕ್ಕಂತೆ ಮಾಡಬೇಕು. ಎಲ್ಲನೂ ಒಟ್ಟಿಗೆ ಮಾಡ್ದಂಗೆ ಸಮಯ ಒಂದು ಟೈಮ್ ಲೈನ್ ತೊಗೊಂಡು ನಿಧಾನವಾಗಿ ಅವರ ವೀಕ್ನೆಸ್ ಏನಿದೆ ಅವ್ರನ್ನ ಫ್ರಸ್ಟ್ರೇಟ್ ದಿ ಎನಿಮಿ ಅಂತೀವಲ್ಲ, ಆ ಥರ ಫ್ರಸ್ಟ್ರೇಟ್ ಮಾಡಿ ವಿ ಶುಡ್ ಗೆಟ್ ಇನ್ ಸೈಡ್ ಆ್ಯಂಡ್ ಕ್ಯಾಪ್ಚರ್ ಆ್ಯಸ್ ಮಚ್ ಲ್ಯಾಂಡ್ ಆಸ್ ಪಾಸಿಬಲ್ ಅಂತ. ನಾನು ನನ್ನೇನು ಹೇಳ್ತಿದ್ದೆ, ಎಷ್ಟು ಒಳಗಡೆ ಆಗೋಕ್ಕೆ ಹೋದ LOCಲೇ ಕೆಲಸ ಮಾಡ್ತಿರೋದು. ಈಗ ನಾವೇನು ಇಂಟರ್ನ್ಯಾಷನಲ್ ಬೌಂಡ್ರಿ ಇನ್ನು ವಿ ಹ್ಯಾವೆಂಟ್ ವೈಲೇಟೆಡ್ ಇನ್ ಇಂಟರ್ನ್ಯಾಷನಲ್ ಬೌಂಡ್ರಿ ಥಿಂಗ್. ನಮ್ಮ ಕಡೆ ಇದ್ದೇವೆಲ್ಲ ಕೆಲಸ ಮಾಡ್ಕೋತಾ ಇದ್ದೀವಿ. ನಾವು ಯಾವುದು ಬಾರ್ಡರ್ ಕೂಡ ಕ್ರಾಸ್ ಮಾಡಿಲ್ಲ ಇನ್ನೂ. ಬಾರ್ಡರ್ ಕ್ರಾಸ್ ಮಾಡಬೇಕು. ಇದಾದಮೇಲೆ ಇದು ನೆಕ್ಸ್ಟ್ ಎಸ್ಕಲೇಷನ್ ಆಗ್ತಾ ಬಂದಾಗ ವಾರ ಯಾವಾಗ ಆಗುತ್ತೋ ಆಗ ವಿ ಹ್ಯಾವ್ ಟು ಗೆಟ್ ಇನ್ ಸೈಡ್ ದಿ ಥಿಂಗ್. ಆ್ಯಸ್ ಈ ವಾಸ್ ಮೆನ್ಷನಿಂಗ್, ಮೇ ಬಿ POK, ವಿ ಹ್ಯಾವ್ ಟು ಗೋ ಅಂಡ್ ಸಿಟ್ ದೇರ್. LOC ಕ್ರಾಸ್ ಮಾಡಿದ್ಮೇಲೆ ಎಲ್ಲಿ ಕೂತ್ಕೋತಿರೋ ಅದು ನಮ್ಮದೇ ಜಾಗ. ಶಿಮ್ಲಾ ಒಪ್ಪಂದನೂ ಬೇಡ ಅಂತ ಹೇಳಿದ್ದಾರೆ ಅವರು. ಹೌದು, ಅದರಿಂದ ಬಹಳ ಸಂತೋಷದ ವಿಷಯ. ಅದು ಒಪ್ಪಂದ ಬೇಡ ಅಂದಮೇಲೆ ನಮ್ಗೆ ಅನಿಸ್ತಾ ಇರೋದು POK ಅನ್ನು ತಗೊಳ್ತೀವಿ ಅಂತ. ಅದರಿಂದ ಒಳ್ಳೆದಕ್ಕೆ ಎಷ್ಟು ಒಳಗಡೆ ಆಗುತ್ತೋ ಅಷ್ಟು ಒಳಗಡೆ ಹೋಗಿ, ನೀವು ಹೇಳಿದಾಗೆ 1965 ಒಳಗಡೆ ಹೋಗಿ ಲಾಹೋರ್ನೇ ತಗೊಳಕ್ಕೆ ಅಂತ ಹೋಗಿದ್ವಿ. ಅಂಥದ್ರಲ್ಲಿ ಹಿಂದೆ ಹೇಳಿದ್ರು ಈ ಒಂದು ಚಾನ್ಸ್ ಇರ್ಬೋದು, ಒಂದು ಅವಕಾಶ ಸಿಗ್ತಾ ಒಳಗಡೆ. ಮುರಳಿ ಸರ್, ಇಸ್ ಇಟ್ ಎ ರೈಟ್ ಟೈಮ್ ಟು ಕ್ಯಾಪ್ಚರ್ POK? ನಮ್ಮ POK ವಾಪಸ್ ತಗೊಳಕ್ಕೆ ಸಾಧ್ಯ ಆಗುತ್ತಾ ಈ ಸಂದರ್ಭದಲ್ಲಿ ಅಂತ ಹೇಳಿ ತಗೊಂಡ್ರೆ ಕೆಲವೊಂದಿಷ್ಟು ಚರ್ಚೆಗಳು ಬರ್ತಾ ಇದೆ ಮುರಳಿ ಸರ್. ಕಾಶ್ಮೀರದಲ್ಲಿರೋರ್ನೇ ಸಾಕಾಗ್ತಾ ಇಲ್ಲ, ಅವ್ರದ್ದೇ ತಡ್ಕೊಳಕ್ಕಾಗ್ತಿಲ್ಲ, ಇನ್ನು ಅಲ್ಲಿ ಉಳಿದಂಥವ್ರನ್ನ ಯಾಕೆ ಕರ್ಕೊಂಡು ಬಂದು ನಾವು ಬಡ್ದಾಡ್ಕೊಳ್ಬೇಕು, ಅವ್ರನ್ನ ಎಲ್ಲಿಂದ ಸಾಕೋಣ ಅಂತ ಹೇಳಿ, ಅಥವಾ ಅವ್ರನ್ನ ಕಳಿಸ್ಬಿಡ್ಬೇಕು ಆಚೆಗೆ? ಅರುಣ್, ಒಂದು ಈ ಪ್ರಶ್ನೆಗೆ ಉತ್ತರ ಕೊಡೋಕ್ಕಿಂತ ಮುಂಚೆ ಒಂದು ನಾನು ಹೇಳಲೇಬೇಕು. ಈಗ ನಾವೇನು ಶುರು ಮಾಡಿದ್ವಿ, ಸಿಂಧೂರ್ 1, ಸಿಂಧೂರ್ 2, ಆ ಟೆಂಪೋ ನಾವು ವಿ ಶುಡ್ ನಾಟ್ ಲೂಸ್. ಯಾರೋ ಒಬ್ರು ಕಾಮೆಂಟ್ ಮಾಡ್ತಾ ಇದ್ರು ಭಾಳ ಅದ್ಭುತವಾಗಿ, ಡು ನಾಟ್ ಟೇಕ್ ಯುವರ್ ಲೆಗ್ ಫ್ರಮ್ ದ ಆಕ್ಸಲರೇಟರ್ ಪೆಡಲ್ ಅಂತ ಹೇಳಿದ್ರು. ಸೊ ಆಕ್ಸಲರೇಟರ್ ಪೆಡಲಿಂದ ತೆಗೆದ್ಬಿಟ್ಟು ಬ್ರೇಕ್ ಪೆಡಲ್ ಮೇಲೆ ನೀ ಕಾಲಿಟ್ಯೋ, ಮುಗಿತು ನಿನ್ನ ಕತೆ. ಡೋಂಟ್ ಡೂ ದಟ್. ದಿಸ್ ಇಸ್ ದ ರೈಟ್ ಟೈಮ್. ಅವ್ರಿಗೆ ಬೇರೆ ಯಾವ ಲ್ಯಾಂಗ್ವೇಜು ಅರ್ಥ ಆಗಲ್ಲ ಪಾಕಿಸ್ತಾನಕ್ಕೆ. ಹಿಟ್ ದೆಮ್ ಆ್ಯಂಡ್ ಹಿಟ್ ದೆಮ್ ಹಾರ್ಡ್. ಈಗ ಅವರು 1972 ಸಿಮ್ಲಾ ಅಗ್ರಿಮೆಂಟ್ನ ಅಬ್ರುಗೇಟ್ ಮಾಡಿ ಅವ್ರು ತಮ್ಮ ಕಾಲ ಮೇಲೆ ತಾವೇ ಹೊಡ್ಕೊಂಡಿದ್ದಾರೆ. ಈಗ ನಮಗೆ ಆರಾಮಾಗಿ ವಿ ಕ್ಯಾನ್ ವಾಕ್ ಇನ್ ರೈಟ್ ಅಪ್ ಟು ಮುಜಫರಾಬಾದ್. ಈ ಕೆಲಸ ನಾವು 1948 ಮಾಡ್ಬೋದಾಗಿತ್ತು. ಆ್ಯಕ್ಚುಲಿ ದಟ್ ವಾಸ್ ದ ರೈಟ್ ಟೈಮ್ ಟು ಡೂ ಇಟ್.
ಆಮೇಲೆ ಅದಷ್ಟೇ ಅಲ್ಲ, ಹಾಜಿ ಪೀರ್ ಪಾಸು ತೊಗೋಬೋದಾಗಿತ್ತು. ಬಟ್ ಆದರೆ ಇವತ್ತಿನ ಸಿಚುವೇಶನ್ ಸ್ವಲ್ಪ ಡಿಫರೆಂಟ್ ಆಗಿದೆ. ಅದೇ 30,927 ಸ್ಕ್ವೇರ್ ಕಿಲೋಮೀಟರ್ ಏರಿಯಾ ಈ POK ಏನಿದೆ, ಅದರಲ್ಲಿ 5,000+ ಏರಿಯಾ ಸಕ್ಷಮ್ ವ್ಯಾಲಿ ಅನ್ನೋದನ್ನು ಇವರು ಚೈನಾ ಕೊಟ್ಬಿಡ್ಯಾರೆ. ಆಯಿತು, ಆದರೆ ನಾವು ಚೈನಾಗೆ ಹೇಳ್ಬೋದು, ನಿಮ್ಮ ಜಾಗದಲ್ಲಿ ನೀವಿರಿ, ನಮಗೆ ನಿಮ್ಮ ಜಾಗ ಬೇಕಾಗಿಲ್ಲ, ಉಳಿದಿದ್ದು ನಮಗೆ ಕೊಡಿ. ನೀವು ಇದನ್ನ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಮಾಡಿದಾರಲ್ಲ $60 ಬಿಲಿಯನ್, ಅದು ಮರ್ತು ಬಿಡಿ ಅದನ್ನು. ಆಮೇಲೆ ಗೊದರ್ ಪೋರ್ಟ್ ನಮಗೆ ಕೊಡಿ, ನಮ್ದು ಗೊದರ್ ಪೋರ್ಟು, ನೀವು ಅದರ ತಂಟೆಗೆ ಬರಬೇಡಿ, ನಿಮ್ಮ ಪಾಡಿಗೆ ನೀವಿರಿ, ನಮ್ಮ ಪಾಡಿಗೆ ನಾವಿರ್ತೀವಿ ಅಂತ ಒಂದು ಡಿಪ್ಲೊಮ್ಯಾಟಿಕ್ ಅರೇಂಜ್ಮೆಂಟ್ ಮಾಡಿಕೊಂಡ್ರೆ POK ಇಸ್ ಅವರ್ಸ್. ಪಾಕಿಸ್ತಾನ್ ಕೆನಾಟ್ ಡಿಫೆಂಡ್ POK. ಅವ್ರಿಗೆ ಈಗ ಅರ್ಥ ಆಗಿದೆ ಅವ್ರಿಗೆ, ನಾವು ಮೊದಲಿನ ಥರ ಅಲ್ಲ, ನಾವು ಆಕ್ಚುಲಿ ಬೇಕಾದರೆ ಕ್ಯಾಲಿಬ್ರೇಟೆಡ್, ಮೆಷರ್ಡ್, ರೆಸ್ಪಾನ್ಸಿಬಲ್, ವಾಟ್ ಎವರ್ ಯು ವಾಂಟ್ ಟು ಸೇ, ಅದನ್ನು ಅಟ್ಯಾಕ್ ಮಾಡೋಕ್ಕೆ ಸಿದ್ಧವಾಗಿದ್ದೀವಿ ನಮ್ಮ ಹತ್ರ. ಆಮೇಲೆ ಇವತ್ತಿನ ಸುದ್ದಿ ಪ್ರಕಾರ ಇದನ್ನು ಹೇಳಲೇಬೇಕು ನಾನು, ಪಾಕಿಸ್ತಾನದ ಹತ್ರ ಬರೇ 7 ದಿವಸದ WWR ಇದೆ. WWR ಅಂದರೆ ವಾರ್ ವೆಪನ್ ರಿಸರ್ವ್. ಸೊ 7 ದಿವಸಕ್ಕಾಗುವಷ್ಟು ಯುದ್ಧ ಸಾಮಗ್ರಿ ಇದೆ, 7 ದಿವಸಕ್ಕಾಗುವಷ್ಟು ಫ್ಯೂಯಲ್ ಇದೆ. ಆಮೇಲೆ ಅವ್ರ ಹತ್ರ PL-15 ಅವರು ಜಂಬಾ ಕೋಚ್ಕೋತಾ ಇದ್ರಲ್ಲ, ಇದನ್ನು ನಾವು ಚೈನಾಯಿಂದ ತರಿಸ್ಕೊಂಡಿದ್ದೀವಿ, ಅದು ನಿಮ್ಮ ಬ್ರಹ್ಮೋಸ್ ಮಿಸೈಲ್ ಥರ ಅಂತ ಚೆನ್ನಾಗಿ ಟೋಪಿ ಹಾಕಿಸ್ಕೊಂಡಿದ್ದಾರೆ. 50% ಇಸ್ ನಾಟ್ ವರ್ಕಿಂಗ್. ಆಮೇಲೆ ಅವ್ರು ತರಿಸ್ಕೊಂಡಿರೋ JF-17 ಏರ್ಕ್ರಾಫ್ಟು 50% ಸರ್ವಿಸಬಿಲಿಟಿ, ಅದು ಕೆಲಸ ಮಾಡ್ತಾ ಇಲ್ಲ. ಇವತ್ತು ವಿಪರೀತ ಸೀರಿಯಸ್ ಟ್ರಬಲಲ್ಲಿದ್ದಾರೆ ಪಾಕಿಸ್ತಾನ್. ಇಷ್ಟಾದ್ರೂ ಕೆಳಗೆ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅಂದ್ಕೊಂಡು ಒಬ್ಬರು ಸ್ಟೇಟ್ಮೆಂಟ್ ಕೊಡ್ತಾರೆ. ಆದರೆ ನನಗನ್ಸತ್ತೆ ಪಾಕಿಸ್ತಾನ ಡೆಫಿನೆಟ್ಲಿ ವಿಲ್ ಹಿಟ್ ದ ಗ್ರೌಂಡ್. ನಮ್ಮ ಪ್ರಧಾನಮಂತ್ರಿಗಳು ಹೇಳಿದ್ರಲ್ಲ, ಮಿಟ್ಟಿ ಮೇ ಮಿಲಾದೆಂಗೆ, ಮಿಟ್ಟಿ ಮೇ ಜರೂರ್ ಮಿಲ್ ಜಾಯೆಂಗೆ. 100% ಮಿಲಾಯಂಗೆ, ಜರೂರ್ ಮಿಲಾಯಂಗೆ. ಧನ್ಯವಾದಗಳು ಸರ್, ಇಷ್ಟೊತ್ತು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಕ್ಕೆ ಮುರಳಿ ಸರ್. ಥ್ಯಾಂಕ್ ಯು ಸೋ ಮಚ್.